ಮನೋವಿಹಾರಿಣಿ ನಿಮ್ಹ್ಯಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಶಿಕ್ಷಣ ಮಾಲಿಕೆ ಪ್ರಸ್ತುತಪಡಿಸುತ್ತಿರುವವರು ಡಾಕ್ಟರ್ ಭರತ್. ಮೈದಾನದಲ್ಲಿ ವಿವಿಧ ತಂಡಗಳ ಕ್ರಿಕೆಟ್ ಆಟ ಭರದಿಂದ ಸಾಗಿತ್ತು. ಬಡಾವಣೆ ಯುವಕರೆಲ್ಲ ಜಮಾಯಿಸಿದ್ರು. ಮುಕುಂದ ಬೌಲರ್ಗಳನ್ನು ಚೆಚ್ಚುತ್ತಿದ್ದ. ಪಕ್ಕದ ಮನೆ ಶ್ರೀಕಾಂತ ಓಡ್ತಾ ಬಂದು, ಲೋ ಮುಕುಂದ, ನಿಮ್ಮ ಅಜ್ಜಿ ನಿನ್ನ ಕರೀತಾ ಇದ್ದಾರೆ. ಮುಕುಂದ ಅವನತ್ತ ತಿರುಗಿಯೂ ನೋಡದೆ, ಹೋಗ, ಆಟದ ನಂತರ ಅಂಗಡಿಗೆ ಹೋಗ್ತೀನಿ ಅಂತ ಹೇಳೋ ಅಜ್ಜಿಗೆ. ಅದಲ್ಲ, ನಿಮ್ಮ ತಾತ ಬಚ್ಚಲ ಮನೆಯಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ದಾರೆ. ಕೈನಲ್ಲಿದ್ದ ಬ್ಯಾಟ್ ಬಿಸಾಡಿ ಮುಕುಂದ ಮನೆಯತ್ತ ಓಡಿದ. ಮುಕುಂದ ಬಚ್ಚಲ ಮನೆಗೆ ನುಗ್ಗಿದಾಗ ಅಜ್ಜಿ ತಾತನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದರು. ನೋಡು ಮುಕುಂದ, ಕಾಲು ತೊಳ್ಕೊಳಕ್ಕೆ ಹೋದವರೇ ಬಿದ್ದಿದ್ದಾರೆ, ಹೇಳ್ತಾನೇ ಇಲ್ಲ. ಅಜ್ಜಿ ಅಳುತ್ತಾ, ನನಗೇನು ತೋಚ್ತಾನೇ ಇಲ್ಲ. ಮುಕುಂದ ತಕ್ಷಣ ಪಕ್ಕದ ಮನೆ ಡಾಕ್ಟರ್ ಶೇಷಾದ್ರಿಯನ್ನ ಕರೆತಂದ. ಇಬ್ಬರೂ ಸೇರಿ ತಾತನನ್ನು ಹಾಸಿಗೆಯ ಮೇಲೆ ಮಲಗಿಸಿದ್ರು. ಡಾಕ್ಟರ್ ಶೇಷಾದ್ರಿ ಎಲ್ಲ ಪರೀಕ್ಷೆ ಮಾಡಿದ್ರು. ಮೂರ್ತಿಗಳೇ, ಎಚ್ಚರ ಮಾಡ್ಕೊಳ್ಳಿ. ಶ್ರೀಧರ ಮೂರ್ತಿಗಳಿಗೆ ಅರೆಬರೆ ಜ್ಞಾನ, ಧ್ವನಿ ಅಸ್ಪಷ್ಟ, ಗೊಗ್ಗರು, ಬಲಕೈ ಕಾಲು ಆಡಿಸಲಾಗ್ತಾ ಇರಲಿಲ್ಲ. ಡಾಕ್ಟರ್ ಶೇಷಾದ್ರಿ ಮುಕುಂದನನ್ನ ಪಕ್ಕಕ್ಕೆ ಕರೆದು, ನಿಮ್ಮ ತಾತನಿಗೆ ಪಾರ್ಶ್ವವಾಯು ಆಗಿದೆ ಅನಿಸುತ್ತೆ, ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಬೇಕು. ಏನಿದು ಪಾರ್ಶ್ವವಾಯು, ಸ್ಟ್ರೋಕ್? ಮುಂದಿನ ಸಂಚಿಕೆಯಲ್ಲಿ.